ನಿಮ್ಮ ಕ್ವಶನ್. ಸರ್, ಹಿರಿಯ ರಾಜಕಾರಣಿಗಳು ಯಾವುದೇ ಕಳಂಕ ಇಲ್ಲದೆ ಒಂದು ಆಡಳಿತವನ್ನು ನಡೆಸಿದಂಥ ನಮ್ಮ ಬಾಗಲಕೋಟೆ ನಗರದ ನಮ್ಮ ಸನ್ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ ಸಾಹೇಬರು ಹಾಗೂ ಪವರ್ ಟಿವಿ ಮುಖ್ಯಸ್ಥರಲ್ಲಿ ನಾನು ವಿನಂತಿ ಏನಪ್ಪ ಅಂತಂದ್ರೆ, ನೀವು ಬಾಗಲಕೋಟೆಗೆ ಬರಬೇಕಾದಪ್ಪ ಅಂದ್ರೆ ನೀವು ಬೆಂಗಳೂರು ಮಾರ್ಗವಾಗಿರ್ಬೋದು, ಹೊಸಪೇಟೆ ಮಾರ್ಗವಾಗಿ ನೀವು ಬಾಗಲಕೋಟೆ ನಗರಕ್ಕೆ ಬಂದಿರಿ. ಸಾಹೇಬ್ರು ಆಗಳ ಹೇಳಿದರು, ಏಷ್ಯಾ ಖಂಡದಾಗ ನಮ್ಮ ಮುಳುಗಡೆ ಪ್ರದೇಶ ಬಾಗಲಕೋಟೆ ಜಿಲ್ಲೆ ಅಂತೇಳಿ. ಅದಕ್ಕೆ ನಾನು ಕೂಡ ಒಪ್ಕೋತೀನಿ. ಯಾಕಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಅತಿ ಹೆಚ್ಚಾಗಿ ಮುಳುಗಡೆ ಪ್ರದೇಶ ಹೊಂದಿರುವಂಥ ಒಂದು ಜಿಲ್ಲೆ. ಹಾಗಾಗಿ ಇವತ್ತು ಬಾಗಲಕೋಟೆ ನಗರ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಉದ್ಯೋಗ ಇಲ್ಲ. ಇಲ್ಲಿ ಮೂಲಭೂತ ಸೌಕರ್ಯ ಹೆಂಗೈತಪ್ಪ ಅಂದ್ರೆ ಚಂಡೀಗಢ ಪ್ಲ್ಯಾನ್ ಅಂತ ಹೇಳ್ತಾರೆ ಸರ್. ಇದು ಬಾಗಲಕೋಟೆ ನಗರ ರೋಡ್ ಚಲೋ ಐತಿ, ಗಟರ್ ಚಲೋ ಅದಾವು, ಎಲ್ಲ ಚಲೋ ಅದಾವು. ಬಟ್ ಏನೈತಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಉದ್ಯೋಗ ಇಲ್ಲ. ಇಲ್ಲೇನೈತಪ್ಪ ಅಂತಂದರೆ ಆಟೋ ಚಾಲಕರು ಜಾಸ್ತಿ ಅದಾರ. ಬೇರೆ ಬೇರೆ ಉದ್ಯೋಗ ಮಾಡ್ಕೊತ ಬಜಿ ರೈಸ್ ಮಾರಾಟ ಮಾಡಿ ಉಪಜೀವನವನ್ನಂತ ಕಟ್ಕೊಂಡು 25 ವರ್ಷದಿಂದ ನಾನು ಕೂಡ ಏನೈತಿ ಶಿಕ್ಷಣದಿಂದ ವಂಚಿತನಾಗಿದ್ದೀನಿ. ಯಾಕಪ್ಪ ಅಂತಂದ್ರೆ 2 ಹಂತ ಕಂಪ್ಲೀಟ್ ಆಗೈತಿ, 3ನೇ ಹಂತ ಮುಳುಗಡೆ ಆಗಕ್ಕೆ ಬಂದೈತೆ ಸರ್. ಇವತ್ತೇನಾಗೈತಪ್ಪ ಅಂದ್ರೆ ನಾನು ಮುಳುಗಡೆ ಆಗಿರ್ಲಿಕ್ಕಪ್ಪ ಒಳ್ಳೆಯ ರೀತಿಯಿಂದ ಶಿಕ್ಷಣ ಪಡ್ಕೊಂಡು ಇವತ್ತು ನಾನು ಒಂದು ಸರ್ಕಾರದ ಒಂದು ಉನ್ನತ ಹುದ್ದೆ ಆಗಿರ್ಬೋದು, ಬೇರೆ ಬೇರೆ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತೇನಾಗ್ಬಿಟ್ಟೈತಿ, ಮುಳುಗಡೆ ಬಾಧಿತ ಕುಟುಂಬ ಸದಸ್ಯರಾಗಿದ್ದರಿಂದ ನಮಗೆ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರ್ಲಾರ್ಕ ಇವತ್ತು ಸರ್ಕಾರ ವಿರುದ್ಧ ದನಿ ಹತ್ತುವಂಥ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಹಾಗಾಗಿ ಬಾಗಲಕೋಟೆ ನಗರಕ್ಕೆ ಮಾನ್ಯ ಎಸ್ ಆರ್ ಪಾಟೀಲ್ ಸಾಹೇಬ್ರಾಗಿರ್ಬೋದು, ತಾವು ಕೂಡ ಸರ್ಕಾರವನ್ನು ಕಣ್ಣು ತೆರೆಸಿ ಇಲ್ಲಿ ಬಾಗಲಕೋಟೆ ನಗರಕ್ಕೆ ಏನಪ್ಪ ಅಂತಂದ್ರೆ ಕೈಗಾರಿಕೆ ಸ್ಥಾಪನೆ ಮಾಡೋಕ್ಕೆ ತಾವು ಕೂಡ ಇದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ಕೋಬೇಕಂತೇಳಿ ಮಾನ್ಯ ಮಾಜಿ ಮಂತ್ರಿಗಳಲ್ಲಿ ವಿನಂತಿಸ್ಕೋತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆ, ವಿಶೇಷವಾಗಿ ಬಾಗಲಕೋಟೆ ನಗರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು. ಇವತ್ತೆಲ್ಲ ವ್ಯಾಪಾರ ವಹಿವಾಟು ಹಾಳಾಗಿ ಹೋಗಿದೆ ಮತ್ತು ಇಲ್ಲಿ ಸಾವಿರಾರು ಯುವಕರು ಇವತ್ತು ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ಕೈಗಾರಿಕೆಗಳು ಬರಬೇಕು, ಹೊಸ ಹೊಸ ಕೈಗಾರಿಕೆಗಳು. ಅವೆಲ್ಲ ಕೈಗಾರಿಕೆಗಳು ಕೂಡ ಅತ್ತಾಗಿ ಹೋಗ್ಬಿಟ್ಟಿದ್ದಾವೆ. ಮುಳುಗಡೆ ಆಗ್ತಕ್ಕಂಥ ಲಕ್ಷಾಂತರ ಎಕರೆ ಭೂಮಿ ಕಳ್ಕೊಂಡಿದ್ದಾರೆ. ಲಕ್ಷಾಂತರ ಜನ ಸಂತ್ರಸ್ತರು ಇವತ್ತು ಬೀದಿಗೆ ಬಂದಿದ್ದಾರೆ. ಸಾವಿರಾರು ಯುವಕರು ಯುವತಿಯರು ಉದ್ಯೋಗ ಕಳ್ಕೊಂಡಿದ್ದಾರೆ. ಅದಕ್ಕೆ ಪರಿಹಾರಧನ ಕೊಡ್ಬೋದು. ಮಣಿ ಮುಳುಗಿತಿ, ಅದಕ್ಕೆ ಪರಿಹಾರಧನ ಕೊಡ್ತಾರೆ. ಪುನರ್ವಸತಿ ಕೇಂದ್ರ ಮಾಡ್ತಾರೆ, ನವನಗರ ಮಾಡಿರ್ಬೋದು. ಅದೇ ರೀತಿ ಜಮೀನು ಮುಳುಗಿದ್ರೆ ಜಮೀನಿಗೆ ಪರಿಹಾರಧನ ಕೊಟ್ಟಿರ್ಬೋದು. ಆದ್ರೆ ಉದ್ಯೋಗ ಏನು ಕಳ್ಕೊಂಡಿದಾರಲ್ಲ, ಅವ್ರಿಗೆ ಉದ್ಯೋಗ ಕೊಡುವಂಥ ವ್ಯವಸ್ಥೆ ಅವ್ರು ಕೇಳಿದಂಗೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕೆ ಬರ್ಬೇಕನ್ನೋದು. ಇವತ್ತು ನಾವು ಇಡೀ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ನನಗೆ ಜನ್ಮ ಕೊಟ್ಟಂಥ ತಾಲೂಕು ಬೀಳಿಗಿ ತಾಲೂಕು. ಬೀಳಿಗಿ ತಾಲೂಕಿನಲ್ಲಿ 180% ಮುಳುಗಡೆ ಆಗುವಂಥದ್ದು. 65 ಹಳ್ಳಿಯಲ್ಲಿ 13 ಹಳ್ಳಿ ಹೊರತುಪಡಿಸಿ ಎಲ್ಲ ಮುಳುಗ್ತಾವೆ. ನಾನು ವೈಯಕ್ತಿಕವಾಗಿ ಅಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿ 15,000 ಟನ್ ಕ್ರಷಿಂಗ್ ಕೆಪಾಸಿಟಿ ಇರುವಂಥ ಒಂದು ಸಕ್ಕರೆ ಕಾರ್ಖಾನೆ ಕಟ್ಟಿ ಇವತ್ತು ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡೋದ್ರ ಜೊತೆಗೆ ರೈತರಿಗೂ ನಮ್ಮ ಕೈಲಾದಂಥ ಸಹಾಯ ಮಾಡಿದ್ರು. ಬಟ್ ಇತಿಹಾಸದಾಗ ಒಂದು ಸಣ್ಣ ಕುಗ್ರಾಮದಲ್ಲಿ ನಾವು ಅಲ್ಲಿ ಆರೋಗ್ಯ ಭಾಗ್ಯ ಕಲ್ಪಿಸ್ಬೇಕಂತೇಳಿ ನನಗೆ ಜನ್ಮ ಕೊಟ್ಟಂಥ ಊರಿನಲ್ಲಿ ಇವತ್ತು ನಾನು ಮೆಡಿಕಲ್ ಕಾಲೇಜ್ ನಿರ್ಮಿಸಿದ್ದೀನಿ. ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ 2ನೇ ಮೆಡಿಕಲ್ ಕಾಲೇಜ್ ಅದು. ಇದೇ ವರ್ಷ 100 ಸೀಟ್ 100 ಇಂಟೇಕ್ದೊಂದಿಗೆ ಪ್ರಾರಂಭ ಆಗಿದೆ. ಸಾವಿರಾರು ಜನಕ್ಕೆ ಅಲ್ಲಿ ಉದ್ಯೋಗ ಸಿಕ್ಕಿದೆ ತಾಲೂಕಿಗೆ. ಆದರೆ ಅವ್ರು ಕೇಳುವಂಥ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ, ನಮ್ಮ ಸರ್ಕಾರಗಳು ಯಾವುದೇ ಪಕ್ಷ ಸರ್ಕಾರ ಇರಲಿ, ಇವತ್ತು ಕೈಗಾರಿಕೆಗಳು ಬೇಕಂದ್ರೆ ಕೈಗಾರಿಕೆಗಳನ್ನು ನಮ್ಮ ಜಿಲ್ಲೆಗೆ ತರಬೇಕು. ಯಾಕಂದ್ರೆ ಇದು ಮುಳುಗಡೆ ಆಗೋ ಜಿಲ್ಲೆ. ನಾನು ಕೊನೆ ಭಾಷಣದಲ್ಲಿ ಹೇಳೀನಿ ನೋಡಿ, ನಾವು ಪಾದಯಾತ್ರೆ ಮಾಡ್ತೇವೆ, ಟ್ರ್ಯಾಕ್ಟರ್ ಯಾತ್ರೆ ಮಾಡ್ತೇವೆ, ಆಮೇಲೆ ಸರತಿ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ, ಮಿಕ್ತೆ ಅಂದ್ರೆ ಆಮರಣ ಉಪವಾಸ ಸತ್ಯಾಗ್ರಹ ಮಾಡಿ ಸತ್ತು ಹೋಗಕ್ಕೂ ತಯಾರಂತೇಳಿ ನಾ ಹೇಳೀನಿ. ಆ ಕಡತನಾಗ ನೀವು ನೋಡ್ರಿ. ಆದ್ರೆ ಉದ್ಯೋಗದ ಮುಳುಗಡೆ ಆಗ್ತಕ್ಕಂಥ ಜಿಲ್ಲೆಯಲ್ಲಿ ಉದ್ಯೋಗದ ಭರವಸೆ ಮೂಡಿಸ್ಬೇಕಂದ್ರೆ ಕೈಗಾರಿಕೆಗಳು ಬರಬೇಕು. ಕೈಗಾರಿಕೆ ಮಾಡಲಿಕ್ಕೆ ಪ್ರಾರಂಭಿಸಲಿಕ್ಕೆ ಇದ್ದ ಕೈಗಾರಿಕೆಗಳು ಉತ್ತೇಜನಗೊಳಿಸಲಿಕ್ಕೆ ಸರ್ಕಾರ ಸ್ಟೆಪ್ ತಗೋಬೇಕು. ಇವತ್ತು ಸಕ್ಕರೆ ಕಾರ್ಖಾನೆಗಳು ಕೂಡ ಭಾಳ ಕಷ್ಟದಾಗದಾವ. ಇವತ್ತು ಅವೆಲ್ಲ ಮುಳುಗಿ ಹೋದ್ರೆ ನಾಳೆ ನಮ್ಮ ರೈತರ ಗತಿ ಏನು? ಅದಕ್ಕೆ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಹೊಸ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಬೇಕು. ಇದ್ದ ಕೈಗಾರಿಕೆಗಳಿಗೆ ಕೂಡ ಪುನಶ್ಚೇತನ ಕಲ್ಪಿಸುವಂಥ ಕೆಲಸ ಮಾಡಬೇಕು, ನನ್ನ ಅಭಿಪ್ರಾಯ. ಆ ದಿಶೆಯಲ್ಲಿ ನಮಗೆ ಮತ್ತೊಂದು ಸುತ್ತಿನ ಹೋರಾಟ ಪ್ರಾರಂಭ ಆದರೂ ಆಶ್ಚರ್ಯ ಇಲ್ಲ. ನಾವು ಹೋರಾಟ ಕೈಗೆತ್ಕೋತೇವೆ. ನೀವು ಎಲ್ಲ ಬಂದಿದ್ರಿ, ಭಾಳಷ್ಟು ಜನ ಸಂತ್ರಸ್ತರ ಪರವಾಗಿ, ಕೃಷ್ಣ ಮೇಲ್ದಂಡೆ ಯೋಜನೆ ಪರವಾಗಿ,
ಉತ್ತರ ಕರ್ನಾಟಕದ ಅಭ್ಯುದಯಕ್ಕೆ ನೀವು ಬಂದಿರಿ. ನೀವೆಲ್ಲ ಕೈ ಜೋಡಿಸ್ರಿ. ನಾವು ಅಸಮರ್ಥರಾದ್ರೆ, ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲಂದ್ರೆ ಆ ಇಚ್ಛಾಶಕ್ತಿ ಹೆಂಗೆ ಬಡದೆಬ್ಸ್ಬೇಕು ಅನ್ನೋದು ನಿಮ್ಮೆಲ್ಲರಿಗೂ ಗುರ್ತೈತಿ. ಮಾಡ್ರಿ ಆ ಕೆಲಸ, ನಾವು ಸ್ವಾಗತ ಮಾಡ್ತೇವೆ.